First of all, I want to congratulate the healthcare system administration. 1990, we had death of women used to be during pregnancy and delivery. Almost 560 women we used to lose during pregnancy and childbirth for every 100,000. ಅಂದ್ರೆ 1 लक्षाला 5 से 60 बायकांना आम्ही लॉस करत होतो. I am very proud that we have come down to today 87. This is data from 2022 to 2024. Further reduction is in process, but our aim of the government of India is to bring down this at least to 70 per 100,000 live births, which is a challenge now because that all along now ये पहले एकदम सरल ಇತ್ತು ರೀ. ಅಗದಿ ಇಂಪಾರ್ಟೆಂಟ್ ಏನು ಅಗದಿ ಇವು ಪ್ರಿವೆಂಟ್ ಮಾಡುವಂಥವು ಕಾರಣಗಳಿಂದ ಡೆತ್ ಆಗ್ತಿತ್ತು. ಸೊ ಈಗೇನು ಬಂದವು ಭಾಳ ಚಾಲೆಂಜಿಂಗ್ ಇನ್ಮೇಲೆ ಕಡಿಮೆ ಮಾಡೋದು ಭಾಳ ಚಾಲೆಂಜಿಂಗ್ ಐತಿ. ಅದಕ್ಕೆ ನಾವು ಗರ್ಭಿಣಿಯರಿಗೆ ಏನು ಕೇಳ್ತಾ ಇದ್ದೀವಿ ಅಂದರೆ, ನಾನು ಗರ್ಭಿಣಿ ಆಗೋಕ್ಕಿಂತಲೂ ಮೊದಲು ಕಾಳಜಿ ಮಾಡೋದು ಭಾಳ ಮುಖ್ಯ. ನಾನು ಆರೋಗ್ಯವಾಗಿದ್ದೀನ ಅಂಥೇಳಿ ತಮ್ಮನ್ನು ತಾವು ಪರೀಕ್ಷೆ ಮಾಡ್ಕೋಬೇಕು. ಅಂದರೆ ಡಾಕ್ಟರ್ ಹತ್ರ ಹೋಗಿ ಭೇಟಿಯಾಗಿ ಮದುವೆ ಆಗೋಕ್ಕಿಂತ ಮೊದಲು ಮದುವೆಗೆ ನಾನು ಸರಿಯಾಗಿ ಹೆಲ್ದಿ ಇದ್ದೀನ ಅಂತ, ಇದು ಬಹಳ ಮುಖ್ಯ. ದಟ್ ಈಸ್ ಕಾಲ್ಡ್ ಆ್ಯಸ್ ಪ್ರೀ ಮರೈಟಲ್ ಕೇರ್. ದೆನ್ ಕಮ್ಸ್ ಪ್ರೀ ಕೌನ್ಸಿಲಿಂಗ್ ಕೇರ್. ಅಂದ್ರೆ ಗರ್ಭಾವಸ್ಥೆಯ ಪೂರ್ವ ಕಾಳಜಿ ಬೇರೆ, ಗರ್ಭಧಾರಣಾ ಪೂರ್ವ ಕಾಳಜಿ. ಡಾಕ್ಟರ್ ಸರ್, ಪ್ರಶ್ನೆ ಕೇಳುಗರೊಬ್ಬರು ಕರೆ ಮಾಡಿದ್ದಾರೆ, ಕೇಳೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ರೀ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ವನಿತಾ ಕಡ್ಬಡಿ. ಎಸ್, ಪ್ರಶ್ನೆಯನ್ನ ಕೇಳಿ ವೈದ್ಯರೊಂದಿಗೆ ಮಾತನಾಡಿ. ಅದ ನಮ್ಮ ಮಗಳದ ರೀ ಡಿಲಿವರಿ ಆಗೈತಿ. ಈಗ ಹ್ಞೂ ರೀ, ಡಿಲಿವರಿ ಆಗೇ 7 ತಿಂಗಳ ಆಗೈತ್ರಿ. ಈಗ ಫಸ್ಟ್ ಇದಾಗೈತಿ, ಪ್ರೇಡ್ ಬಂದೈತಿ, ಮೈ ಮ್ಯಾಗ ಭಾಳ ಹೊಂಟೈತಿ, ಮತ್ತು ಅಕ್ಕಿನ ಮೈ ಭಾಳ ಬಂದೈತಿ. ಹಾಂ ರೀ, ನೀವು ಮೊದಲನೇ ಮಾತು, ಹೆರಿಗೆ ಆಸ್ಪತ್ರೆಯಲ್ಲಿ ನಿಮಗೆ ಡೆಲಿವರಿ ಆದಮೇಲೆ ಸರಿಯಾದ ಕಾಳಜಿ ಮಾಡಕ್ಕೆ ಹೇಳ್ತಾರೆ. ನೀವು ಆ ಗರ್ಭಿಣಿ ಹೆಣ್ಮಕ್ಳಿಗೆ ಒಂದು ರೋಗಿ ಅಂತ ಟ್ರೀಟ್ ಮಾಡೋದು ಬಂದ್ ಮಾಡಬೇಕು. ಈ ಭಾಗದೊಳಗೆ ಒಂದು ಕೆಟ್ಟ ಸಂಪ್ರದಾಯ ಇದೆ. ಆ ಹೆಣ್ಮಕ್ಳಿಗೆ ನೀರು ಕುಡಿಯೋಕೆ ಬಿಡಂಗಿಲ್ಲ, ಹೊರಗೆ ಹೋಗಕ್ಕೆ ಬಿಡಂಗಿಲ್ಲ, ಎಕ್ಸರ್ಸೈಸ್ ಮಾಡಕ್ಕೆ ಬಿಡಂಗಿಲ್ಲ. ಆಮೇಲೆ ನೀವು ಅನ್ನಿಸ್ತೀರಿ ಬರೀ ತುಪ್ಪ ಉಂಡಿ ಇಂಥವು ತಿನ್ನಿಸ್ತೀರಿ ಅವ್ರಿಗೆ. ಅವ್ರ ವೇಟ್ ಚೆಕ್ ಮಾಡ್ಬೇಕು ನೀವು. ಆಮೇಲೆ ಅವ್ರೇನು ರೋಗಿ ಅಲ್ಲ, ಆ ಹೆಣ್ಮಗಳು ರೋಗಿ ಅಲ್ಲ. ಅವಳು ನಿಮ್ಮ ಥರ ಎಲ್ಲ ಒಳ್ಳೆಯ ಆಹಾರ ತಿನ್ಬೇಕು. ಅವಳು ಹಣ್ಣು ತಿನ್ನಬೇಕು, ತಪ್ಪಲು ಪಲ್ಯ ತಿನ್ನಬೇಕು, ವೆಜಿಟೇಬಲ್ಸ್ ಅದು ಎಲ್ಲ ತಿನ್ಬೇಕು. ಮತ್ತು ಮುಖ್ಯವಾಗಿ ಡೆಲಿವರಿ ಆದಮೇಲೆ ನಾವು ಹೆಣ್ಮಕ್ಳಿಗೆ ಎಕ್ಸರ್ಸೈಸ್ ಮಾಡೋಕ್ಕೆ ಹೇಳಿರ್ತೀವಿ, ಅದನ್ನು ಮಾಡೋದೇ ಇಲ್ಲ. ಎಲ್ಲ ಹೆಣ್ಮಕ್ಳು ಏನಂತಾರಂದ್ರೆ, ನಂದು ಹೊಟ್ಟೆ ಉಳಿತು, ನಂದು ಹೊಟ್ಟೆ ಮುಂದೆ ಬಂದು ಉಳಿತು. ಅದಾದಮೇಲೆ ನೀವು ಅವ್ರ ಮನ್ಯಾಗ ರೂಮ್ನ್ಯಾಗ ಕುಣಿಸ್ತೀರಿ, ಮಗುನ ಬೆಚ್ಚಗಿಡ್ರಿ. ಇವಳಿಗೆ ಅನ್ನೆಸೆಸರಿ ಸೆಕೆ ಆಗ್ತಿದ್ರೂ ಸ್ವೆಟ್ರ್ ಹಾಕ್ತೀರಿ, ನೀರು ರಿಸ್ಟ್ರಿಕ್ಟ್ ಮಾಡ್ತೀರಿ. ಇದರಿಂದ ಎಷ್ಟು ಹೆಲ್ತ್ ತೊಂದರೆ ಅಂದ್ರೆ, ಆ ಹೆಣ್ಮಗಳದು ಮೋಷನ್ ಸರಿ ಆಗಂಗಿಲ್ಲ, ಹಾರ್ಡ್ ಸ್ಟೂಲ್ ಆಗಿ ಕೊರೆದು ಬ್ಲೀಡಿಂಗ್ ಆಗ್ತದೆ, ಅಂದರೆ ಸಂಡಾಸ್ ಸರಿ ಆಗೋದಿಲ್ಲ. ಎರಡನೇದು, ಈ ನೀರು ರಿಸ್ಟ್ರಿಕ್ಷನ್ ಮಾಡೋದ್ರಿಂದ ರಕ್ತನಾಳದೊಳಗೆ ರಕ್ತ ಹೆಪ್ಪುಗಟ್ಟಿ ಬ್ರೈನ್ನೊಳಗೆ ಹೋಗ್ಯೋದು. ಈ ಪ್ರಾಕ್ಟೀಸು ಈ ಭಾಗದೊಳಗೆ ಭಾರ ಐತಿ. ಕಾಸೋದು ಅವಶ್ಯಕತೆ ಇರೋದಿಲ್ಲ. ಇಷ್ಟು ಎಣ್ಣೆ ಹಚ್ತಾರೆ ಅವ್ರಿಗೆ ಸ್ನಾನ ಮಾಡೋಕ್ಕಿಂತ ಮೊದಲು. ಯಾರೇ ನೆಕ್ಸ್ಟ್ ಹೋದ್ರೆ ಬೀಳಬೇಕಲ್ಲಿ, ಆ ಪ್ರಮಾಣ ಇರ್ತದೆ. ಸೊ ಅವ್ರಿಗೆ ಫುಡ್ ಹ್ಯಾಬಿಟ್ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಮತ್ತು ದಪ್ಪ ಆದರೆ ಮತ್ತು ಇನ್ನೇನು ಮಾಡ್ಬೇಕು? ಅವ್ರಿಗೆ ಪ್ರೋಟೀನ್ ಯುಕ್ತ ಆಹಾರ ಕೊಡ್ರಿ. ಸ್ವೀಟು, ಕರ್ದದ್ದು, ತುಪ್ಪ ಇದನ್ನು ಸ್ವಲ್ಪ ಕಡಿಮೆ ಮಾಡಿರಿ. ನಾವು ತಿನ್ಬೇಡ ಅಂತ ಹೇಳಲ್ಲ, ಬಟ್ ಈಗ ಬೇಳೆ ನೀವು ಕಿವ ಹಾಕೈತೆ ಅಂತ ತಿಳ್ಕೊತೀರಿ. ಬೇಳೆ ತಿಂದ್ರೆ, ಶೇಂಗಾ ತಿಂದ್ರೆ, ಕಾಜು ಬಾದಾಮ ಇಂಥವೆಲ್ಲ ಅವನ್ನ ತಿನ್ಸೋದು ಕಡಿಮೆ ಮಾಡಿರಿ. ಯಾಕಂದ್ರೆ ಹೆಣ್ಮಕ್ಳು ನನ್ನ ಕಡೆ ಬಂದ್ರೆ ಈಗ ಅವ್ರಿಗೆ ಏನು ಹೇಳ್ತೀನಿ, ಮದುವೆದಾಗ ಹೆಂಗೆ ಫೋಟೋ ಐತಿ ನೀನು ನೋಡಮ್ಮ, ಈಗ ಹೆಂಗದಿ ನೋಡು, ಅದ್ರಾಗ ಅಲ್ಲಿ ಹೊಳ್ಳಿ ಹೋಗಕ್ಕೆ ಪ್ರಯತ್ನ ಮಾಡ್ಬೇಕು. ನೀವೊಂದು ಸ್ವಲ್ಪ ಒಂದಿಷ್ಟು ಎಕ್ಸಾಂಪಲ್ಲು ಕೊಡ್ತೇನೆ ನೋಡ್ರಿ. ಇವು ಕೆಲವೊಂದು ನಟಿಯರು ಅವರು ಹಡ್ದಾರೆ. ನಾನು ನಿಮಗೆ ಅಷ್ಟೊಂದೆಲ್ಲ ಸ್ಪೆಷಲ್ ಕಾಳಜಿ ತಗೋರಿ ಅಂತ ಹೇಳೋದಿಲ್ಲ, ಬಟ್ ಎಕ್ಸರ್ಸೈಸ್ ಮಾಡಿ ನಿಮ್ಮ ಶರೀರ ನೀವೇ. ಈಗ ನಿಮ್ಮ ಕಾಲುಗಳದು ಮದುವೆಕ್ಕಿಂತ ಮೊದಲು ಸಣ್ಣ ಇರ್ತಾವೆ, ತಿನ್ನಿರ್ತೀರಿ. ಅಷ್ಟು ದಪ್ಪ ಆದ್ರೆ ಅಂದ್ರೆ ಅದು ಪಿಲ್ಲರ್ ಇದ್ದಂಗೆ ಕಾಲು. ಅಂದ್ರೆ ಬಿಲ್ಡಿಂಗ್ ದೊಡ್ಡದು ಬಂದರೆ ಏನಾಗ್ತೈತಿ, ಕೈಕಾಲು ನೋಸ್ತಾವೆ, ನನ್ನ ನಡ ಹೋಗ್ತೈತಿ, ಇದೆಲ್ಲ ಆಗ್ತದೆ. ಮತ್ತು ಹೊಟ್ಟೆ ಮುಂದೆ ಉಳಿತು ಅಂದರೆ, ಹೊಟ್ಟೆ ಮುಂದೆ ಉಳಿತಂದ್ರೆ ನಡ ನೋವು ಬರ್ತದೆ. ಆಮೇಲೆ ಮಗುಗೆ ಟೈಮ್ ಟು ಟೈಮ್ ಕುಡಿಸ್ಬೇಕು, ವಾಕಿಂಗ್ ಮಾಡೋಕ್ಕೆ ಹೇಳಬೇಕು.
ನೀವೆಲ್ಲ ಅದನ್ನ ಹೇಳಬೇಕು. ದಯವಿಟ್ಟು ಇವನ್ನೆಲ್ಲ ಪಾಲನೆ ಮಾಡಿರಿ. ಅನ್ನೆಸೆಸರ್ಲಿ ಬರೀ ಡಿಂಕ್ ಲಾಡು ತಿನ್ನಿಸ್ನೆ ಅಂದರೆ ಅಂಟಿನುಂಡಿ, ತುಪ್ಪ, ಅನ್ನ ತುಪ್ಪ ತಿನ್ನಿಸ್ತಾರೆ. ರೊಟ್ಟಿ ತಿನ್ನಿಸ್ಬೋದು, ಪಲ್ಯ ತಿನ್ನಿಸ್ಬೋದು. ಸೊ ನಿಮ್ಗೆ ಏನಂದ್ರೆ ವೆಜಿಟೇಬಲ್ ಸರಿಯಾಗಿ ತಿಂದು ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡೋಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಕಾಸೋದು ಅವಶ್ಯಕತೆ ಇಲ್ಲ. ಓಕೆ, ಇದನ್ನು ಪಾಲನೆ ಮಾಡಿದ್ರೆ ನಿನ್ನ ಮಗಳಿಗೆ ಒಂದು ಹಾಳಿದೆ ಅವ್ರಿಗೆ ಫೋಟೋ ತೋರಿಸಿ, ನೀ ಹಿಂಗಿದ್ದಿ ಈಗ ಹಿಂಗಾಗಿದ್ದಿ, ಸ್ವಲ್ಪ ವೇಟ್ ಕಡಿಮೆ ಮಾಡೋಕ್ಕೆ ಇವನ್ನೆಲ್ಲ ಪಾಲನೆ ಮಾಡಿರಿ ಅಂತ ಹೇಳ್ರಿ. ಥ್ಯಾಂಕ್ ಯು. ಸ್ನೇಹಿತರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸ್ನೇಹಿತರೆ, ತಾವು ಕರೆ ಮಾಡಿರುವ ಹಾಟ್ಲೈನ್ ಸಂಖ್ಯೆ 9019904904. ಹಾಗೆ ತಾವು ಕರೆ ಮಾಡಿದಾಗ ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡಿ ಕರೆ ಮಾಡಿ, ಇಲ್ಲಿ ಎಕೋ ಆಗುತ್ತೆ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಸರ್ ಬಹಳ ಉತ್ತಮವಾಗಿ ವಿವರವಾದ ಮಾಹಿತಿಯನ್ನು ಕೊಟ್ರಿ. ತಾವು ಹೇಳ್ತಾ ಇದ್ರಿ ಗರ್ಭಾವಸ್ಥೆ, ಗರ್ಭಧಾರಣ ಪೂರ್ವ ಕಾಳಜಿ. ಈಗ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ದಿ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಕಾಶ್ಮೀರದೊಳಗೆ. ಭಾರತ ಸರ್ಕಾರ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಲಿಲ್ಲ. ಯಾಕಂದ್ರೆ ಅದಕ್ಕೆ ತಯಾರಿ ಬೇಕಾಗ್ತದೆ. ಈಗ ನಮ್ಮ ಹೆಣ್ಮಕ್ಳು ನಾನು ಗರ್ಭಿಣಿಗೆ ಯೋಗ್ಯಳಿದ್ದೀನ ಅಂತ ತಮ್ಮಷ್ಟಕ್ಕೆ ತಾವು ಯಾವಾಗಾದರೂ ಪ್ರಶ್ನೆ ಮಾಡ್ಕೊಂಡಾರ. ದಯವಿಟ್ಟು ನನ್ನ ಇವತ್ತಿನ ಫೋನಿನ ಕಾರ್ಯಕ್ರಮಕ್ಕೆ ನಾನು ಹ್ಞೂ ಅಂದದ್ದು ಮುಖ್ಯ ಕಾರಣ ಅಂದ್ರೆ ಗರ್ಭಧಾರಣ ಪೂರ್ವ ಕಾಳಜಿಯ ಬಗ್ಗೆ ಜನರಲ್ಲಿ ಮಾಹಿತಿ ಕೊಡಬೇಕು. ಮದುವೆಗೆ ಮುಂಚೆ ಆ ತಾಯಿ ಅಥವಾ ಹೆಣ್ಮಗಳು ಹೆಲ್ದಿ ಅದಾಳ, ಒಂದು ಡೆಲಿವರಿ ಆದಮೇಲೂ ನಾವು ಮುಂದಿನ ಇನ್ನೊಂದು ಗರ್ಭಾವಸ್ಥೆಗೆ ಹೋಗ್ಬೇಕಾದ್ರೆ ನಾನು ಪ್ಲ್ಯಾನ್ ಮಾಡ್ಕೋಬೇಕು. ಇದು ಎಲ್ಲನೂ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಆಗಬಾರ್ದು. ಅಂದರೆ ನಾವು ಯೋಜಿತ ಗರ್ಭಾವಸ್ಥೆ ಆಗಬೇಕು, ಅಯೋಜಿತ ಗರ್ಭಾವಸ್ಥೆ ಆಗಬಾರ್ದು. मीन्स इन मराठी आय कॅन से दॅट ते आमची प्रेग्नन्सी ते प्लॅन्ड होला पाहिजे. अनप्लॅन्ड झालं तर यू आर नॉट हेल्दी. तुम्हाला हायपोथायरॉइड असेल, तुम्हाला डायबिटिक असेल आणि तुम्ही बीपीचं गोळी घेतलं असणार आणि कॉफी वगैरे पीत असणार जास्त, हे सगळं आम्हाला बदलवा लागेल. म्हणजे बीपीचं सेफ गोळी चेंज करावं लागतंय. थायरॉइड असलं तर थायरॉइडचं गोळी घेऊन कंट्रोल बरोबर ठेवायला पाहिजे. आणि तुम्ही मुख्य कारण आमच्या बायकांना आज ते रक्तहीनता, म्हणजे रक्तहीनತೆ ಅಂದರೆ ಎನಿಮಿಯಾ ಅಂತೀವ್ರಿ ನಾವು. ರಕ್ತ ಕಡಿಮೆ, ಹಿಮೋಗ್ಲೋಬಿನ್ ಪ್ರಮಾಣ ಅದು ಪ್ರತಿಯೊಬ್ಬ ಹೆಣ್ಮಕ್ಳು ನನ್ನ एदरी कुंतिद्द मनुष्याने हिडಕೊಂಡು ಹೇಳ್ತೀನಿ ರೀ. म्हणजे समोर बसलेला मनुष्याला बघून पण मी बोलते, त्यांची हिमोग्लोबिन असणार 11, परंतु आयर्न स्टोअर्स एकदम कमी असतात. आयर्न स्टोअर चेक केलं तर बरं माहीत होते. ते आयर्न स्टोअर बरं असलं बाळाला आईचं आयर्न चांगलं जाईल. ಅಂದ್ರೆ ನಾವು ಒಂದೇ ಮಾತು ಹೇಳಬೇಕಂದ್ರೆ ಆರೋಗ್ಯವಂತ ಮಹಿಳೆ ಅವ್ರದ್ದು ಐರನ್ ಸ್ಟೋರು, ವಿಟಮಿನ್ B12, ವಿಟಮಿನ್ D ಡೆಫಿಷಿಯನ್ಸಿ ಇರುತ್ತೆ. ಇವನ್ನೆಲ್ಲ ನಾವು ಮೊದಲೇ ಕರೆಕ್ಟ್ ಮಾಡಿದ್ರೆ ಮಗುವಿಗೆ ತಾಯಿಯಿಂದ ಸರಿಯಾದ ಪ್ರಮಾಣದಲ್ಲಿ ಇವೆಲ್ಲ ಟ್ರಾನ್ಸ್ಫರ್ ಆಗ್ತವೆ. ನಾವು ಎಷ್ಟೊಂದು ಸಲ ಎನಿಮಿಯಾ ಇದ್ದಾಗ ಟ್ರೀಟ್ಮೆಂಟ್ ಮಾಡಿದರೂ ಅದು ಪೂರ್ಣ ಕರೆಕ್ಟ್ ಆಗೋದಿಲ್ಲ. ಆವಾಗ ತಾಯಿಯಿಂದ ಮಗುವಿಗೆ ಅದೆಲ್ಲ ಪೋಷಕಾಂಶಗಳು ಹೋಗೋದಿಲ್ಲ. ಅಂಥ ಟೈಮ್ದಾಗ ನಮಗೆ ಆರೋಗ್ಯವಂತ ಮಗು ಬೇಕು ಅಂದರೆ ತಾಯಿ ಆರೋಗ್ಯವಾಗಿರ್ಬೇಕು. ಬಿಫೋರ್ ಸಿ ಬಿಕಮ್ಸ್ ಮದರ್, ಸಿ ಹ್ಯಾಸ್ ಟು ಬಿ ಹೆಲ್ದಿ ಹರ್ ಸೆಲ್ಫ್. ಅದು अदाळो इल्लो ಅಂತ ನಾವು ನೋಡ್ಕೋಬೇಕು. मला सगळ्या बायकांना एक विनंती आहे, लग्नाच्या आधी एकदा डॉक्टरला कन्सल्ट केलं तर काही पण प्रॉब्लेम नाही. ते सगळं टेस्ट करून मी ಹೆಲ್ದಿ आहे का, मी ಆರೋಗ್ಯಪೂರ್ಣ, ನಾನು ಆರೋಗ್ಯವಾಗಿದ್ದೀನಾ, ನನಗೆ ಯಾವುದೂ ರೋಗ ಇಲ್ವಾ, ನಾ ಯಾವ ಗುಳಿಗೆ ಅದು ತೊಗೋತಾ ಇದ್ರೆ ಸೇಫ್ ಗುಳಿಗೆ. ಯಾಕಂದರೆ ಒಂದೊಂದು ಸಲ BP ಇರ್ತದೆ ಒಬ್ಬೊಬ್ಬರಿಗೆ, ಅವರು ಗುಳಿಗೆ ತೊಗೋತಿರ್ತಾರೆ, ಅವು ಸೇಫ್ ಇರೋದಿಲ್ಲ, ಸುರಕ್ಷಿತ ಇರೋಂಗಿಲ್ಲ, ಮಗು ಮೇಲೆ ಇಫೆಕ್ಟ್ ಆಗ್ತಿರ್ತಾವೆ. ಅಂಥ ಟೈಮ್ದಾಗ ನಾವು ಆಕೆ 1.5 ತಿಂಗಳದಾಗಿ 2 ತಿಂಗಳಾಗಿ ಬಂದಳಂದ್ರೆ ಆ ಪ್ರೆಗ್ನೆನ್ಸಿ ತೆಗಿಬೇಕಾಗುತ್ತೆ. ಯಾಕಂದ್ರೆ ಅದು ಬೇಬಿದ ಕಿಡ್ನಿ ಮೇಲೇ ಪರಿಣಾಮ ಆಗಿರ್ತದೆ. ಸೊ ಈ ಥರ ಎಲ್ಲ ಕಾಳಜಿ ಸರಿಯಾಗಿ ನಾನು ಈ ಸಮುದಾಯಕ್ಕೆ ಒಂದು ಇಲ್ಲಿ ಇದನ್ನು ಉದ್ದೇಶದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಿ ಗರ್ಭಾವಸ್ಥೆ ಪೂರ್ವ ಅಥವಾ ಗರ್ಭಧಾರಣಾ ಪೂರ್ವದೊಳಗೆ ಹೆಣ್ಮಕ್ಳು ನಾವು ಆರೋಗ್ಯವಾಗಿದ್ದೀವ ಅಂತೇಳಿ ದಯವಿಟ್ಟು ಚೆಕ್ ಮಾಡಿಸ್ಕೊರಿ. ಈಗ ನಮ್ಮ ಕಡೆ ಬರ್ತಿರ್ತಾರೆ ಯಾರು ಮಕ್ಕಳಾಗಿಲ್ಲ ಅಂತೇಳಿ, ಮಕ್ಕಳ ಪ್ರಮಾಣ ಆಗಲಿ ಅಂತೇಳಿ ತೋರ್ಸಕ್ಕೆ ಬರ್ತಿರ್ತಾರೆ. ಅಂಥವ್ರಿಗೆ ನಾವು ತಪಾಸ್ ಮಾಡಿ ಅವನ್ನೆಲ್ಲ ಕರೆಕ್ಟ್ ಮಾಡ್ತೀವಿ ಫಸ್ಟ್. ಆದ್ದರಿಂದ ಆ ತಾಯಿ ಹೆಲ್ದಿ ಇರ್ತಾರೆ. ಮೆನಿ ಟೈಮ್ಸ್ ಅಷ್ಟು ಟ್ರೀಟ್ಮೆಂಟ್ಲೂ ಅವಳು ಗರ್ಭಾವಸ್ಥೆ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ಥೈರಾಯ್ಡು, ಡಯಾಬಿಟಿಸು, ಇದರಿಂದ ಒಮ್ಮೆ ಗರ್ಭಧಾರಣೆ ಆಗ್ತಿರೋದಿಲ್ಲ. ಅವ್ರು ಸರಿಯಾಗಿ ಕರೆಕ್ಟ್ ಮಾಡಿದ ತಕ್ಷಣವೂ ಅವ್ರಿಗೆ ಗರ್ಭಧಾರಣೆ ತನ್ನಿಂತಾನ ಆಗಿ ಬಂದವರು ರಗಡ್ ಉದಾಹರಣೆ ಇದಾವೆ ನಮ್ಮ ಹತ್ರ. ಆಮೇಲೆ ಕೆಲವೊಂದು ಈ ಗುಳಿಗೆಯನ್ನು ಬದಲಾಯಿಸ್ಬೇಕಾಗತ್ತೆ. ಅದಕ್ಕೆ ನಾನು
ಬಹಳ ಇವತ್ತು ಪ್ರಾಮುಖ್ಯತೆ ಕೊಡೋದು. ನಾವು ದೇಶದೊಳಗೆ ಇನ್ನೂ ಮರಣ ಪ್ರಮಾಣ ಆರೋಗ್ಯವಂತ ಮಹಿಳೆಯರನ್ನು ನಾವು ಮಾಡಬೇಕು ಅಂದ್ರೆ ಗರ್ಭಾವಸ್ಥೆಯ ಪೂರ್ವ, ಗರ್ಭಧಾರಣೆ ಪೂರ್ವ ಸರಿಯಾಗಿ ಕಾಳಜಿ ಕೊಡಬೇಕು. ಅವಳು ಆರೋಗ್ಯವಾಗಿದ್ದಾಳ ಇಲ್ಲ. ಇದು ನಂದು ಇವತ್ತಿನ ಒಂದನೇ ಮುಖ್ಯ ಗುರಿ ಇವತ್ತಿನ ಫೋನಿನ ಕಾರ್ಯಕ್ರಮ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ನೀವು ಅತ್ತಿರ್ರಿ, ಅವು ಇರ್ರಿ, ನೀವ ಗರ್ಭಿಣಿ ಹೆಣ್ಮಕ್ಳಿದ್ರು ಬೇರೆಯವ್ರಿಗೆಲ್ಲ ಇದನ್ನು ನೀವು ಮೆಸೇಜ್, ನಾನೊಂದು ಈಗ ಪ್ರೆಗ್ನೆಂಟ್ ಆಗೀನಿ ವಿತೌಟ್ ಪ್ಲ್ಯಾನ್, ಅಟ್ಲೀಸ್ಟ್ ನೀವು ಇನ್ನೊಬ್ಬರು ಏನರೇ ಪ್ಲ್ಯಾನ್ ಮಾಡ್ತಾಯಿದ್ರೆ ಮೊದಲು ಹೋಗಿ ಚೆಕ್ ಮಾಡಿಸ್ಕೊರಿ. ಬಿಕಾಸ್ ಸೂಜಿ ಕೆಲಸಕ್ಕೆ ನಾವು ಕೊಡ್ಲಿ ಹಚ್ಚಬಾರ್ದು. ಥ್ಯಾಂಕ್ ಯು. ಬಹಳ ಉತ್ತಮವಾಗಿ ತಿಳಿಸಿದ್ರಿ ಸ್ನೇಹಿತರೆ. ದಿಸ್ ಇಸ್ KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಹಳ ಮುಖ್ಯವಾದ ವಿಷಯ, ಗರ್ಭಿಣಿ ಮಹಿಳೆಯರ ಆರೈಕೆ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ MB ಬೆಲ್ಲದವರು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ ಮಾಡಿ ಪ್ರಶ್ನೆ ಕೇಳಿ ಭಾಗವಹಿಸಿ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, KLE ಕನಸು ನನಸದ ವೇಣು ಧ್ವನಿ.